ಅಖಿಲ ಕರ್ನಾಟಕ ಸರ್ಕಾರ ಪರವಾನಗಿ ಭೂಮಾಪಕರ ಸಂಘ ಬೆಂಗಳೂರು ಏನೋ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಸರ್ವೆ ಡಿಪಾರ್ಟ್ಮೆಂಟ್ ದಲ್ಲಿ ಇವತ್ತು ಏನು ಸರ್ವೇಯರ್ ಆಗಿ ಕೆಲಸ ಮಾಡಕೈತಿ. ಸುಮಾರು 23 ವರ್ಷ ಆಯ್ತು. ಇವತ್ತು 23 ವರ್ಷದಿಂದ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ದಾಗ ಕೆಲಸ ಮಾಡತ್ತಾರು. ಅವರ ಇವತ್ತೇನ ರೈತರ ಒಂದ್ ಎಕರೆಕ ಅವ್ರು ಏನಾದ್ರು ಒಂದು ಸರ್ವೆ ಮಾಡಿರೋ 1,000 ರೂಪಾಯಿ ಅನ್ನುವಂಥದ್ದು ಏನೋ ಒಂದು ಫೀ ಮಾಡಿರೋ ಆ ಫೀ ಮೇಲೆ ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತ ಸಂದರ್ಭ 300, 200 ಈ ರೀತಿ 800 ಈ ರೀತಿ ಹಲವಾರು ದಿನದಿಂದ ಈಗ 23 ವರ್ಷ ಅಂದ್ರೆ ಇದೇನು ಸಾಮಾನ್ಯವಾದ ವಿಚಾರ ಅಲ್ಲ. ಆದ್ರೂ ಸರ್ಕಾರ ಯಾವಾಗೂ ಇದನ್ನ ಅವ್ರಿಗೆ ಕಾಯಂಗೊಳಿಸಬೇಕಾಗಿತ್ತು. ಇಲ್ಲಾಂದ್ರೆ ಗುತ್ತಿಗೆ ಆಧಾರ ಮೇಲೆ ಇಂತಿಷ್ಟು ತಿಂಗಳ ಫಿಕ್ಸ್ ಪೇಮೆಂಟ್ ಮಾಡಿ ಅವರಿಗೆ ಹಣ ಕೊಡಿಸ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಆದ್ರೂ ಇಲ್ಲಿವರೆಗೆ ಏನೂ ಕೂಡ ಇವತ್ತ ಸರ್ಕಾರ ಮಾಡಲಿಲ್ಲ. ಇದು ಬಹಳ ನಮಗ ಇವತ್ತು ರೈತರಿಗೆ ಹೊಡೆದದ್ದೆ. ವಿಶೇಷವಾಗಿ ಇವತ್ತು ಇವರಿಗೆ ಒಂದು ತಿಂಗಳ ಈಗಾಗಲೇ ಸಂಪೂರ್ಣ ವರ್ಕ್ ಬಂದ್ ಮಾಡಿ ಸುಮಾರು 4 ಲಕ್ಷ ರಾಜ್ಯದಾಗ 4,87,282 ಪ್ರಕರಣಗಳು ಬಾಕಿ ಅದಾವ. ದುರ್ದೈವ ಮೊದ್ಲ ನಾವು ಇವತ್ ಖರೀದಿ ಮಾಡಿಸ್ಬೇಕಾಗೈತಿ, ವಾರಸ ಮಾಡ್ಬೇಕಾಗೈತಿ, ವಾಟ್ನಿ ಹೊಡ್ಕೋಬೇಕಾಗೈತಿ. ಹಲವಾರು ಇವತ್ತ ರೈತರ ತೊಂದರೆ ಇರ್ತಾವ. ಕಡ್ಡಾಯವಾಗಿ ಸರ್ವೆ ಆಗಲೇಬೇಕು, ನಕಾಶೆ ಆಗಲೇಬೇಕು ಅನ್ನುವಂತ ವಿಚಾರ ಇಡೀ ನಾಡಿನ ಜನತೆಗೆ ಗೊತ್ತೈತಿ. ವಿಶೇಷವಾಗಿ ಕಂದಾಯ ಸಚಿವ ಕೂಡ ಗೊತ್ತೈತಿ. ಕಂದಾಯ ಸಚಿವ ಸಾಹೇಬ ಇವತ್ತು ಬಹಳಷ್ಟು ಈ ರೈತರ ಪರವಾಗಿ ಇದನ್ನೆಲ್ಲ ಬದಲಾವಣೆ ಮಾಡಕ್ ಹೊಂಟಾರ. ಇದನ್ನ ಯಾಕ ಸರಿ ಮಾಡ್ತಕ್ಕಂಥದ್ದು ಮಾಡುವಾರ ಅನ್ನೋದು ಇವತ್ತ ನಮ್ಮ ರೈತ ಕುಲಕ್ಕೆ ಆತಂಕ ಐತಿ. ಇದನ್ನ ತಕ್ಷಣ ಇವತ್ತೇನು ನಮ್ಮ ಸರ್ವೇಯರ್ನ ಇವತ್ತು ಅವ್ರನ್ನ ಗುತ್ತಿಗೆ ಆಧಾರ ಮೇಲೆ ಇಲ್ಲ ಕಾಯಂಮರೆಗೊಳಿಸಿ ಅವ್ರಿಗೆ ತಿಂಗಳ ಒಂದು 25, 30, 1,000 ರೂಪಾಯಿ ಎಷ್ಟೇ ಆಗುವತ್ತಕ್ಕೆ ಅವ್ರಿಗೊಂದು ಗುತ್ತಿಗೆ ಆಧಾರ ಮೇಲೆ ಪಗಾರ ಫಿಕ್ಸ್ ಆತಪ್ಪ ಅಂದ್ರ ಕನಿಷ್ಠ ವೇತನ ಅನ್ನುವಂಥದ್ದು ಫಿಕ್ಸ್ ಆತಪ್ಪ ಅಂತಂದ್ರ ಅವ್ರಿಗೆ ಅನುಕೂಲ ಆಕತಿ. ಈಗಾಗಲೇ ಈಗ ಅಕಸ್ಮಾತ್ ಏನಾದ್ರು ಸರ್ವೆ ಮಾಡೋದ್ನಾಗ ಅದು ಕ್ಯಾನ್ಸಲ್ ಆದಪ್ಪ ಅಂತಂದ್ರ ರೈತರು ರೊಕ್ಕ ತುಂಬಿದ್ದು ಸರ್ಕಾರಕ್ಕೆ ಹೋಗ್ತೈತೆ. ಆದ್ರೂ ಈ ಸರ್ವೆ ಮಾಡ್ತಕ್ಕಂಥವ್ರಿಗೆ 10 ರೂಪಾಯಿ ರೊಕ್ಕ ಬರುದಿಲ್ಲ. ಅವ್ರು ಹೆಂಗ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ? ಅವ್ರು ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಹಣ ಬರ್ತಿತ್ತಪ್ಪ ಅಂತಂದ್ರ ಮಾಡಕ್ ಸಾಧ್ಯತೆ. ಆ ಹಣ ರೈತರಿಗೆ ವಾಪಸ್ ಬರಂಗಿಲ್ಲ, ಇವ್ರಿಗೂ ವಾಪಸ್ ಬರಂಗಿಲ್ಲ. ಸರ್ಕಾರಕ್ಕೆ ಹೋಗ್ತೈತಪ್ಪ ಅಂದ್ರ ನೀವೆಟ್ಟು ತಲೆ ಹಿಡ್ಕಿರಿದ್ರಿ ಸರ್ಕಾರ. ಇವತ್ತ ನೀವು ಲಾಭಕ್ಕಾಗಿ ಇವ್ರನ್ನೆಲ್ಲ ಕೂಡ ಇಲ್ಲಿ ದುಡಿತಕ್ಕಂತ ವರ್ಗನ ಬಲಿಷ್ಠಪಾತ್ರಿ. ಈಗಾಗಲೇ ಒಂದು ತಿಂಗಳ ಸುಮಾರು 4 ಲಕ್ಷಕ್ಕಿಂತ ಮೇಲ್ಪಟ್ಟ ಇವತ್ತ ನಮ್ಮಲ್ಲಿ ವರ್ಕ್ಗಳ ಖಾಲಿ ಉಳಿದಾವ್. ಅದರಿಂದ ನಮ್ಮ ರೈತ ಇಡೀ ಕುಲಕ್ಕ ಹಾನಿ ಐತಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಭರವಸೆ ಕೊಟ್ಟಿದ್ರಿ, 1 ವರ್ಷದಿಂದ ಇವ್ರನ್ನ ಗುತ್ತಿಗೆ ಆಧಾರ ನಾವು ಫಿಕ್ಸ್ ಮಾಡ್ತೀವಿ, ಇವ್ರ ಪೇಮೆಂಟ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಭರವಸೆಯನ್ನು ಕೊಟ್ರಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಈ ಸರ್ವೆ ಎಲ್ಲಿ ಕೆಲಸ ಮಾಡ್ತಕ್ಕಂಥ 23 ವರ್ಷ ಅವರ ಸೇವೆ ಸಲ್ಲಿಸಿದವರಿಗೆ ಇವತ್ತು ದ್ರೋಹ ಬಗೆತಕ್ಕಂಥ ಕೆಲಸ ಮಾಡತ್ರಿ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಂದಾಯ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ತಕ್ಷಣ ಇವರನ್ನ ಇವತ್ತ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡ್ಲಿಕ್ಕೆ ಗುತ್ತಿಗೆ ಆಧಾರ ಮೇಲೆ ಫಿಕ್ಸ್ ಮಾಡಿ ತಕ್ಷಣ ಇವತ್ತು ಸರ್ವೆ ಮಾಡ್ಬೇಕು. ಯಾಕಂದ್ರೆ ಮಳೆಗಾಲ ಪ್ರಾರಂಭ ಆಗೈತೆ. ಇನ್ನು ಅಕಸ್ಮಾತ್ ಮಳಿ ಪ್ರಾರಂಭ ಆತಾರ ಯಾವ ಕೂಡ ಹಸಿ ಇರುವುದ್ರಿಂದ ಯಾರು ಕೂಡ ಸರ್ವೆ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಇನ್ನು ಮಾತ್ರ 4 ತಿಂಗಳ ಇಲ್ಲಿ ರೈತರ ಬದುಕು ಹಾಳಾಕೈತಿ. ರೈತ ಕುಟುಂಬಗಳು ಬೀದಿಗೆ ಬರ್ತಾರ. ಮತ್ತು ನಾವು ಸಾಲಗಾರ ಆಗ್ತು, ವಾಟಿ ಮತ್ತೊಂದು ಜಗಳಾಗಿ ನಮ್ಮಲ್ಲೇ ಗಲಾಟೆಯಾಗಿ ಹಾನಿ ಆಗಿತ್ತು. ಈಗಾಗಲೇ ಹಣ ತುಂಬಿದ್ದು ಆ ಹಣ ಕೂಡ ರೈತರಿಗೆ ವಾಪಸ್ ಬರೋದಿಲ್ಲ. ಇದೆಲ್ಲ ಕೂಡ ಸರ್ಕಾರ ಇವತ್ತು ಮೋಸ ಮಾಡ್ತಕ್ಕಂಥದ್ದಾಗತ್ತೈತಿ. ರಾಜ್ಯದ ಮುಖ್ಯಮಂತ್ರಿ ಎಚ್ಚೊತ್ತ, ಕಂದಾಯ ಮಂತ್ರಿ ಎಚ್ಚೊತ್ತ, ಇದರ ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಏನು ವೆಂಕಟರೆಡ್ಡಿ ಏನ ತಾವು ಅದಿರಿ ಅವರು ಕೂಡ ಎಚ್ಚೊತ್ತ ಇದನ್ನ ತಕ್ಷಣ ಇವತ್ತ ತಾವು ಇದನ್ನ ಅವ್ರಿಗೆ ಬೆಂಬಲ ಕೊಟ್ಟು ಇದನ್ನ ತಕ್ಷಣ ಅವ್ರನ್ನ ಕಾಯಂಗೊಳಿಸ್ತಕ್ಕಂಥದ್ದಾಗಲಿ. ಇವತ್ತು ಗುತ್ತಿಗೆ ಆಧಾರ ಫಿಕ್ಸ್ ಮಾಡದೆ ಹೋದ್ರ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ನಮ್ಮ ಶಶಿಕಾಂತ್ ಗುರೂಜಿ ಅವರ ಮತ್ತು ಹಲವಾರು ನನ್ನ ರೈತ ದೇವರ ನೇತೃತ್ವದಾಗ ಇವರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ತಿರುಮಲೆ ಅವರು ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾದ್ರೆ ಇದು ರೈತರ ಬದುಕಿನ ಪ್ರಶ್ನೆ ಐತೆ. ರೈತನ ಬದುಕಿನ ಪ್ರಶ್ನೆ ಜೊತೆ ಇವತ್ತು ಸರ್ವೆ ಇವತ್ತು ವರ್ಕರ್ನ ತಾವು ಆಟ ಆಡಿಸಿ ಅವ್ರನ್ನ ಬೀದಿಗೆ ತರ್ತಕ್ಕಂಥ ಸುಮಾರು 6,000, 7,000ಕ್ಕಿಂತ ಮೇಲ್ಪಟ್ಟ ಅವ್ರು ಕೆಲಸ ಮಾಡ್ತಕ್ಕಂಥವ್ರದು ಈಗ ಒಂದು ತಿಂಗಳಾತ ಅವ್ರ ಕೆಲಸ ಇಲ್ಲ. ಅವ್ರ ಕುಟುಂಬ ಕೂಡ ಬೀದಿಗೆ ಐತಿ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಂದಾಯ ಮಂತ್ರಿ ಇವ್ರನ್ನ ತಕ್ಷಣ ಇವತ್ತೇನೋ ಗುತ್ತಿಗೆ ಆಧಾರ ಮೇಲೆ ಕಾಯಂಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರ ಮುಂದಿನ ತಿಂಗಳ ನೀವೇನಾದ್ರು ಕ್ರಮ ತಗೋಲಿ. ನಾವು ಈ ಅಧ್ಯಕ್ಷರ ನಾವೆಲ್ಲ ಕೂಡಿ ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ಆಗ್ಲಿ, ಇವತ್ತು ಕಮಿಷನರ್ ಆಫೀಸ್ ಆಗ್ಲಿ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.